ಸಮುದ್ರ ಮಾರ್ಗದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಹಾರ್ಮುಜ್ ಜಲಸಂಧಿ ಈಗ ಮತ್ತೊಮ್ಮೆ ಯುದ್ಧ ಭೂಮಿಯಾಗಿ ಮಾರ್ಪಡ್ತಾ ಇದೆ. ಅಮೆರಿಕದ ನೌಕಾಪಡೆ ತನ್ನ ಹಡಗೊಂದನ್ನು ವಶಪಡಿಸಿಕೊಂಡಿದ್ದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಇರಾನ್ ಸೇನೆ ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡಿದೆ. ಈ ಘಟನೆ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆಯನ್ನ ಜಾಸ್ತಿ ಮಾಡಿದ್ದು, ವಿಶ್ವದ ದೊಡ್ಡ ಶಕ್ತಿಗಳ ಮಧ್ಯೆ ನೇರ ಸಂಘರ್ಷದ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ರಿಪೋರ್ಟ್ಗಳ ಪ್ರಕಾರ ಅಮೆರಿಕದ ಪಡೆಗಳು ಹಾರ್ಮುಜ್ ಜಲಸಂಧಿಯ ಸಮೀಪ ಇರಾನ್ಗೆ ಸೇರಿದ ತೈಲ ನೌಕೆಯೊಂದನ್ನು ಅಕ್ರಮ ಸಾಗಾಟದ ಆರೋಪದ ಮೇಲೆ ವಶಪಡಿಸಿಕೊಂಡಿದ್ವು. ಇದು ಇರಾನ್ ಆಡಳಿತವನ್ನ ಕೆರಳಿಸಿದ್ದು, ತನ್ನ ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದಿದೆ ಅಂತ ಟೆಹರಾನ್ ಕಿಡಿಕಾರಿದೆ. ಇದರ ಬೆನ್ನಲ್ಲೇ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಮೆರಿಕದ ನೌಕಾಪಡೆಯ ಹಡಗುಗಳನ್ನು ಗುರಿ ಮಾಡಿಕೊಂಡು ದಾಳಿ ನಡೆಸಿರುವುದಾಗಿ ಹೇಳಿಕೊಂಡಿವೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳು ಹೊರಹಾಕಿರುವ ಮಾಹಿತಿಯ ಪ್ರಕಾರ ತಮ್ಮ ಕರಾವಳಿ ರಕ್ಷಣಾ ಪಡೆಗಳು ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಪ್ರಯೋಗ ಮಾಡಿದ್ದು, ಅವುಗಳು ಗುರಿ ತಲುಪಿವೆ. ಆದರೆ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಈ ವರದಿಗಳನ್ನು ತಳ್ಳಿಹಾಕಿದೆ. ನಮ್ಮ ಹಡಗನ್ನ ಕಸಿದುಕೊಂಡ ಅಮೆರಿಕಾಗೆ ತಕ್ಕ ಪಾಠ ಕಲಿಸಿದ್ದೀವಿ ಅಂತ ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿದೆ ಅಂತ ಇರಾನ್ ವಾದ ಮಾಡುತ್ತಿದೆ. ಆದರೆ ಅಮೆರಿಕ ನಮ್ಮ ಯಾವುದೇ ಯುದ್ಧ ನೌಕೆಗೆ ಹಾನಿಯಾಗಿಲ್ಲ, ಇರಾನ್ ಸುಳ್ಳು ಹರಡ್ತಾ ಇದೆ. ಆದರೆ ಸಮುದ್ರ ಮಾರ್ಗದಲ್ಲಿ ಇರಾನ್ನ ಇಂತಹ ಪ್ರಚೋದನಕಾರಿ ಕ್ರಮಗಳನ್ನು ಸಹಿಸೋದಿಲ್ಲ ಅಂತ ಹೇಳಿಕೊಂಡಿದೆ. ವಿಶ್ವದ ಒಟ್ಟು ತೈಲ ಪೂರೈಕೆಯ ಸುಮಾರು 20-30% ಭಾಗ ಈ ಕಿರಿದಾದ ಹಾರ್ಮುಜ್ ಜಲಸಂಧಿ ಮೂಲಕವೇ ಸಾಗುತ್ತೆ. ಇದು ಪರ್ಷಿಯನ್ ಕೊಲ್ಲಿಯನ್ನ ಓಮನ್ ಕೊಲ್ಲಿಯೊಂದಿಗೆ ಸಂಪರ್ಕ ಮಾಡುತ್ತೆ. ಸೌದಿ ಅರೇಬಿಯಾ, ಯುಎಇ ಹಾಗೆ ಕುವೈತ್ ಇಂತಹ ಪ್ರಮುಖ ತೈಲ ರಫ್ತು ರಾಷ್ಟ್ರಗಳಿಗೆ ಇದು ಜೀವನಾಡಿ. ಇಲ್ಲಿ ಯಾವುದೇ ಅಸ್ಥಿರತೆ ಉಂಟಾದರೂ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಗಳು ಗಗನಕ್ಕೇರುತ್ತೆ. ಈಗ ಈ ಘಟನೆಯಾದ್ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಕೆ ಕೂಡ ಕಂಡುಬಂದಿದೆ. ಭಾರತದಂತಹ ದೇಶಗಳಿಗೆ ಇದು ಆರ್ಥಿಕ ಹೊರೆಯಾಗುವ ಆತಂಕ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಇರಾನ್ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದು, ಇನ್ ಕೇಸ್ ಸಂಘರ್ಷ ಏನಾದರೂ ವಿಕೋಪಕ್ಕೆ ಹೋದ್ರೆ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದೇ ಅನ್ನೋ ಭೀತಿ ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.